ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕುರಿತಂತೆ ತುಂಬಾ ಬಾರಿ ಚರ್ಚೆ ಮಾಡಿರೋದ್ರಿಂದ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನನಗೆ ಸ್ವಾತಂತ್ರ್ಯ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಯಾರ ಕೈಯಲ್ಲಿ ದೇಶ ಹೋಗ್ಲಿಕ್ಕಿದೆಯೋ ಅವರೆಲ್ಲರೂ ನನ್ನ ಜನರನ್ನು ತುಳಿಯುವಂಥವ್ರು. ನಾನು ಇವರನ್ನು ನಂಬಿಕೊಂಡು ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಡಸ್ ಇಟ್ ಮೀನ್ ಅವರು ಸ್ವಾತಂತ್ರ್ಯದ ವಿರೋಧಿಯಾಗಿದ್ರು? ಅವರ ಆಲೋಚನೆ, ಅವರ ಆಳದ ವಿಸ್ತಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ ಮಾತ್ರಕ್ಕೆ ನಾನು ಅದನ್ನು ಸ್ವಾತಂತ್ರ್ಯ ವಿರೋಧಿ ಅಂತ ಕರೀಲಿಕ್ಕೆ ನಾನು ಸಿದ್ಧ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯಕರ್ತರಿಗೆ ಕೊಟ್ಟಂತ ಆ ಹೊತ್ತಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೊಂದಿಗೆ ಹೇಗೆ ಬೆರೆತಿದ್ದ, ಅವತ್ತಿನ ಕ್ರಾಂತಿ ಕಾರ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಪಾತ್ರ ಹೇಗಿತ್ತು, ಮತ್ತು ಇವತ್ತಿಗೂ ಕೂಡ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಕ್ರಾಂತಿಕಾರಿಗಳನ್ನು ಸಂಭ್ರಮಿಸೋದು ಯಾರು? RSS ನವರೇ. ಭಗತ್ ಸಿಂಗ್ ಕುರಿತಂತೆ ಮಾತನಾಡೋದು ಯಾರು? ಸಂಘದವರು. ಚಂದ್ರಶೇಖರ್ ಆಜಾದ್ ಯಾರಿಗೆ ಗೊತ್ತು? ಸಂಘದವ್ರಿಗೆ ಗೊತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ ಯಾರು ಮಾತಾಡ್ತಾರೆ? ಸಂಘದವ್ರು ಮಾತನಾಡ್ತಾರೆ. ಕಾಕೋರಿ ಕಾಂಡ ಅಂದ್ರೆ ಏನು ಅಂತ ಯಾರಿಗೆ ಗೊತ್ತು? ಕಾಂಗ್ರೆಸ್ನವ್ರಿಗೆ ಗೊತ್ತಾ? ಅದು ಸಂಘದವರಿಗೆ ಗೊತ್ತು. ನೀವು ಯಾವುದೇ ಈ ದೇಶದಲ್ಲಿ ನಡೆದಂತ ಕ್ರಾಂತಿ ಕಾರ್ಯದ ಇತಿಹಾಸವನ್ನ ಯಾರು ತೆಗಿತಾರೆ ಅಂದ್ರೆ ಅದು ಸಂಘದವರೇ ತೆಗಿತಾರೆ. ಯಾಕೆ ಅಂತಂದ್ರೆ ಈ ರಾಷ್ಟ್ರದ ಸ್ವಾತಂತ್ರ್ಯದೊಂದಿಗೆ ಒಂದಾಗಿರುವಂತ ಹೆಮ್ಮೆ ಇರೋ ಕಾರಣಕ್ಕೋಸ್ಕರ.